ಇನ್ನು ಬೆಂಗಳೂರಿನಲ್ಲಿ ಎರಡನೇ ವಿಮಾನ ನಿಲ್ದಾಣವನ್ನು ನಿರ್ಮಿಸೋದಕ್ಕೆ ಈಗಾಗಲೇ ಜಾಗವನ್ನು ನಿಗದಿ ಮಾಡಲಾಗ್ತಾ ಇದೆ. ಈ ಮೂಲಕ ಎರಡನೇ ವಿಮಾನ ನಿಲ್ದಾಣ ನಿರ್ಮಾಣ ಮಾಡುವ ಕನಸು ನನಸಾಗ್ತಾ ಇದೆ. ಜಾಗವನ್ನು ಇನ್ನೂ ಅಂತಿಮ ಮಾಡಿಲ್ಲ, ಆದರೆ 6 ಸ್ಥಳಗಳನ್ನು ಶಾರ್ಟ್ ಲಿಸ್ಟ್ ಮಾಡ್ಕೊಂಡಿದ್ದಾರೆ. ಬೆಂಗಳೂರಿನಿಂದ 50-60 ಕಿಲೋಮೀಟರ್ ದೂರದಲ್ಲಿ ಇರತಕ್ಕಂಥ ಸ್ಥಳಗಳನ್ನು ಶಾರ್ಟ್ ಲಿಸ್ಟ್ ಮಾಡಲಾಗಿದೆ. KIADB ಜಾಗಗಳನ್ನು ಶಾರ್ಟ್ ಲಿಸ್ಟ್ ಮಾಡಿದ್ದು ಸರ್ಕಾರ ಇನ್ನೂ ಕೂಡ ಅಂತಿಮ ಮಾಡಿಲ್ಲ. ಅದು ಕೂಡ ಸದ್ಯದಲ್ಲೇ ಆಗುತ್ತೆ ಅಂತ. ಯಾವ್ಯಾವ ಏರಿಯಾಗಳನ್ನು ಗುರುತಿಸಿದ್ದಾರೆ, ಅದು ಎಷ್ಟು ದೂರ ಇದೆ ಅಂತಕ್ಕಂಥದ್ದನ್ನು ನಾವು ಸ್ವಲ್ಪ ಈಗ ನೋಡ್ತಾ ಹೋಗೋಣ. ಎರಡನೇ ಏರ್ಪೋರ್ಟು ಶಾರ್ಟ್ ಲಿಸ್ಟ್ ಆದ ಸ್ಥಳ ಮಾಗಡಿ ತಾಲೂಕು. ಭೂಮಿ ವಿಸ್ತರಣೆ 5,000 ಎಕರೆ ಬೇಕಂತೆ. ಇದು ನೆಲಮಂಗಲ ಮತ್ತು ಮಂಗಳೂರು ರೋಡ್ನಲ್ಲಿ ಬರುತ್ತೆ. ನೆಲಮಂಗಲ ಸಿಟಿಗೆ 17 ಕಿಲೋಮೀಟ್ರು, ಸುತ್ತಮುತ್ತ 8 ಹಳ್ಳಿಗಳು ಬರ್ತವಂತೆ. ಇದು ಒಂದು ಶಾರ್ಟ್ ಲಿಸ್ಟ್ ಆಗಿದೆ. ಎರಡನೇ ಏರ್ಪೋರ್ಟ್ ಮತ್ತೊಂದು ಏರಿಯಾ ನೋಡೋಣ. ಶಾರ್ಟ್ ಲಿಸ್ಟ್ ಆದ ಸ್ಥಳ ಮಾಗಡಿ ತಾಲೂಕು. ಭೂಮಿ ವಿಸ್ತರಣೆ 5,000 ಎಕರೆ ಬೇಕೇ ಬೇಕು ಒಂದು ಏರ್ಪೋರ್ಟ್ ಮಾಡ್ತೀವಿ ಅಂದರೆ. ಇದು ಕೂಡ ನೆಲಮಂಗಲ ಮಂಗಳೂರು ರೋಡ್ನಲ್ಲಿ ಬರುತ್ತೆ. ನೆಲಮಂಗಲ ಸಿಟಿಗೆ 30 ಕಿಲೋಮೀಟ್ರ್ ಆಗುತ್ತೆ. ಸುತ್ತಮುತ್ತ ಒಂದು 10 ಹಳ್ಳಿಗಳು ಬರ್ತವೆ. ಇದನ್ನು ಒಂದು ಶಾರ್ಟ್ ಲಿಸ್ಟ್ ಮಾಡಿದ್ದಾರೆ. ಇನ್ನು ಶಾರ್ಟ್ ಲಿಸ್ಟ್ ಆದ ಮತ್ತೊಂದು ಸ್ಥಳ, ಅದು ಕೂಡ ನೆಲಮಂಗಲ. ಭೂಮಿ ವಿಸ್ತರಣೆ 6,000 ಎಕರೆ ಬೇಕಿಲ್ಲಿ. ಇದು ನೆಲಮಂಗಲ ಮತ್ತು ಮಂಗಳೂರು ರೋಡ್ಗೆ ಬರುತ್ತೆ. ನೆಲಮಂಗಲ ಸಿಟಿಗೆ 5 ಕಿಲೋಮೀಟ್ರ್ ಹತ್ತಿರ, ಸುತ್ತಮುತ್ತ 13 ಹಳ್ಳಿಗಳು ಬರ್ತವೆ. ಇದೊಂದನ್ನು ಗುರುತಿಸಿದ್ದಾರೆ. ಇನ್ನು ಶಾರ್ಟ್ ಲಿಸ್ಟ್ ಆದ ಮತ್ತೊಂದು ಸ್ಥಳ ದೊಡ್ಡಬಳ್ಳಾಪುರ. ಭೂಮಿ ವಿಸ್ತರಣೆ 4,000 ಎಕರೆ. ಸ್ಯಾಟಲೈಟ್ ಟೌನ್ಶಿಪ್ ರಿಂಗ್ ರೋಡ್ಗೆ ಇದು ಹತ್ತಿರ ಆಗುತ್ತೆ. ದೊಡ್ಡಬಳ್ಳಾಪುರ ಸಿಟಿಗೆ 5 ಕಿಲೋಮೀಟ್ರು, 4 ಹಳ್ಳಿಗಳು ಇಲ್ಲಿ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಇನ್ನು ಶಾರ್ಟ್ ಲಿಸ್ಟ್ ಆದ ಮತ್ತೊಂದು ಸ್ಥಳ ದಾಬಸ್ಪೇಟೆ. ಭೂಮಿ ವಿಸ್ತರಣೆ 5,500 ಎಕರೆ. ಸ್ಯಾಟಲೈಟ್ ಟೌನ್ಶಿಪ್ ರಿಂಗ್ ರೋಡ್ ಹತ್ತಕ್ಕೆ ಆಗುತ್ತೆ. ದಾಬಸ್ಪೇಟೆ ಸಿಟಿಗೆ 11 ಕಿಲೋಮೀಟ್ರ್ ದೂರ ಇದೆ. ಇಲ್ಲಿ ಸುತ್ತಮುತ್ತ 15 ಹಳ್ಳಿಗಳು ಬರುತ್ತೆ. ಇದು ಒಂದು ಶಾರ್ಟ್ ಲಿಸ್ಟ್ ಆಗಿದೆ. ಇನ್ನು ಕೊನೆಯದೊಂದು ಹಾರೋಹಳ್ಳಿ. ಈ ಹಾರೋಹಳ್ಳಿ ನೋಡ್ತಾ ಹೋಗೋಣ. ಭೂಮಿ ವಿಸ್ತರಣೆ 5,000 ಎಕರೆ. ಬೆಂಗಳೂರು ಕನಕಪುರ ರೋಡ್ ಸಮೀಪ ಆಗುತ್ತೆ. ಮೈಸೂರು ರೋಡ್ಗೆ 17 ಕಿಲೋಮೀಟ್ರ್ ದೂರ ಆಗುತ್ತೆ. ಸ್ಥಳದಿಂದ ನೈಸ್ ರೋಡ್ಗೆ 35 ಕಿಲೋಮೀಟ್ರು, ಸುತ್ತಮುತ್ತ 12 ಹಳ್ಳಿಗಳು ಬರುತ್ತವೆ. ಸೊ ಇದರಿಂದ ಇಷ್ಟು ಏರಿಯಾಗಳನ್ನು ಈಗ ಅವರು ಫೈನಲೈಸ್ ಮಾಡ್ಕೊಂಡಿದ್ದಾರೆ. ಅದರಲ್ಲಿ ಯಾವುದನ್ನು ಫೈನಲ್ ಮಾಡ್ತಾರೆ ಏನು ಎತ್ತ ಸರ್ಕಾರ ಅದನ್ನು ನೋಡಬೇಕಾಗುತ್ತೆ. ಮತ್ತು ವಿಮಾನ ನಿಲ್ದಾಣ ಪ್ರಾಧಿಕಾರ ಅಂತ ಕೇಂದ್ರ ಸರ್ಕಾರದ ಅಡಿಯಲ್ಲಿ ಬರುತ್ತಲ್ಲ, ಅವರು ಇದಕ್ಕೆ ಗ್ರೀನ್ ಸಿಗ್ನಲ್ ಕೊಡಬೇಕು. ಸರ್ಕಾರ ಗುರುತಿಸ್ಬಿಟ್ಟು ತೋರಿಸುತ್ತೆ ಅವ್ರಿಗೆ, ನೋಡಿ ಈ ಜಾಗವನ್ನು ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ ಅಂತ. ಅದನ್ನು ಅವರು ಎಸ್ ಅನ್ನಬೇಕು.